ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶಿಲಬ್ರೋ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್ 90% ಹೆಚ್ಚಿನ ಸಂಖ್ಯೆಯಲ್ಲಿ ನಾನ್ ಸಬ್ಸ್ಕ್ರೈಬರ್ಸ್ ಗಳಿದ್ದೀರಾ. ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಉಪಯುಕ್ತ ಮಾಹಿತಿಗಳನ್ನು ಆಗಿಂದಾಗ ಪಡೆದುಕೊಳ್ಳಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ. ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡೋದು ವಿಚಾರ ಏನು ಅಂತಂದ್ರೆ, ಸಿದ್ಧಾಂತ ಮತ್ತು ಭ್ರಷ್ಟಾಚಾರ, ಐಡಿಯಾಲಜಿ ಅಂಡ್ ಕರಪ್ಷನ್ ಅನ್ನುವಂಥ ಶೀರ್ಷಿಕೆಯಲ್ಲಿ ಮಾತನಾಡ್ತಾ ಇದ್ದೇನೆ. ಕೆಲ ಸಮಯದ ಹಿಂದೆ ನಮ್ಮ ಒಬ್ಬ ಸ್ನೇಹಿತನೊಂದಿಗೆ ನನಗೆ ಒಂದು ಕರೆ ಮಾಡಿ ನಾ ಮಾತಾಡ್ತಾ ಇದ್ದಾಗ ಹಲವಾರು ಮಾಹಿತಿನ ಹಂಚಿಕೊಂಡ್ರು ನಮ್ಮ ಆ ಸ್ನೇಹಿತರು. ಅವ್ರು ಹೇಳಿದಂತ ವಿಚಾರಗಳನ್ನ ಇಲ್ಲಿ ಉಲ್ಲೇಖವನ್ನ ಮಾಡ್ತಾ ಈ ಒಂದು ಸಂಚಿಕೆನ ಪ್ರಾರಂಭ ಮಾಡಲಿಕ್ಕೆ ಮುಂದಾಗ್ತಾ ಇದ್ದೇನೆ. ಸ್ನೇಹಿತರೆ, ಗಣನೀಯವಾಗಿ ನಮ್ಮ ದೇಶದಲ್ಲಿ ಇತಿಹಾಸವನ್ನ ತಿರ್ಚಲಾಗ್ತಾ ಇದೆ ಅಂತ ಹೇಳಿ ನನ್ನ ಸ್ನೇಹಿತರು ಹೇಳಿದ್ರು. ಹೇಗೆ ಅಂತ ನಾ ಕೇಳಿದಕ್ಕೆ ಒಂದೊಂದೇ ಉದಾಹರಣೆಗಳನ್ನ ಕೊಡ್ತಾ ಬಂದ್ರು. ಸಾಮಾಜಿಕವಾಗಿ ಹೇಗೆ ಇತಿಹಾಸವನ್ನ ಬದಲಾಯಿಸಲಾಗುತ್ತೆ, ಆರ್ಥಿಕವಾಗಿ ಹೇಗೆ ಇತಿಹಾಸವನ್ನ ಬದಲಾಯಿಸಲಾಗುತ್ತೆ, ಮತ್ತು ರಾಜಕೀಯವಾಗಿ ಕೂಡ ಇತಿಹಾಸವನ್ನ ಹೇಗೆ ಬದಲಾಯಿಸಲಾಗುತ್ತೆ, ತಿರ್ಚಲಾಗುತ್ತೆ ಅನ್ನೋದರ ಮಾಹಿತಿನ ಅವ್ರು ಹೇಳ್ತಾ ಬಂದ್ರು. ಅವ್ರು ಹೇಳಿದಂತ ಉದಾಹರಣೆಗಳನ್ನ ನಾನು ಇಲ್ಲಿ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಆರ್ಥಿಕವಾಗಿ ಒಂದು ಇತಿಹಾಸನ ಹೇಗೆ ತಿರ್ಚಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ ಬ್ಯಾಂಕ್ಗಳ ವಿಲೀನ ಅಂತ ಹೇಳಿದ್ರು. ಹೇಗೆ ಅಂತ ನಾನು ಕೇಳಿದೆ. ಬಹಳಷ್ಟು ಬ್ಯಾಂಕ್ಗಳು ಆಗಿನ ಒಂದು ಕಾಲಘಟ್ಟದಿಂದ ನಾವು ನೋಡೋದಾದ್ರೆ ಸ್ವತಂತ್ರ ಪೂರ್ವ ಭಾರತದಲ್ಲಿ ಇರುವಂತಹ ಬ್ಯಾಂಕ್ಗಳ ಹೆಸರುಗಳನ್ನೇ ನಡ್ಸ್ಕೊಂಡ್ ಬಂದಂತಹ ಬ್ಯಾಂಕ್ಗಳು ಸುಮಾರು ಈ 5-6 ವರ್ಷದ ಹಿಂದೆ ಬ್ಯಾಂಕ್ ವಿಲೀನ ಒಂದು ಪ್ರಕ್ರಿಯೆಯಲ್ಲಿ ಏನಾಯ್ತು ಅಂದ್ರೆ, ಆ ಒಂದು ಬ್ಯಾಂಕ್ ತನ್ನ ಅಸ್ತಿತ್ವವನ್ನ ಕಳೆದುಕೊಳ್ತು. ಆ ಬ್ಯಾಂಕ್ಗಳ ಹೆಸರು ಬದಲಾವಣೆ ಆಯಿತು. ಈ ಬ್ಯಾಂಕ್ಗಳ ಹೆಸರುಗಳು ಬದಲಾವಣೆ ಆಗೋದ್ರಿಂದ ಯಾವ ಮಟ್ಟಿಗೆ ನಮಗದು ಲಾಸ್ ಆಯಿತು ಅಂತಂದ್ರೆ, ಐತಿಹಾಸಿಕವಾಗಿ ಆ ಬ್ಯಾಂಕ್ ಅನ್ನ ಯಾರು ಸಂಸ್ಥಾಪಕರಾಗಿದ್ರು, ಆ ಸಂಸ್ಥಾಪನೆ ಮಾಡಿದಂತ ವ್ಯಕ್ತಿಗಳ ಹೆಸರನ್ನ ಸಹ ನಮ್ಮ ಒಂದು ವ್ಯವಸ್ಥೆ ಅಡಿಯಲ್ಲಿ ಅದನ್ನ ಹಂಗೆ ಅಳಿಸಲಾಗಿದೆ ಅನ್ನುವಂಥ ವಿಚಾರ ಹೇಳಿದ್ರು. ಉದಾಹರಣೆ ಅವ್ರು ಕೊಟ್ಟಂತದ್ದು ಯಾವುದು ಅಂತಂದ್ರೆ, ಆಂಧ್ರ ಬ್ಯಾಂಕಿನ ಒಂದು ಉದಾಹರಣೆ ಕೊಟ್ಟರು. ಪಟ್ಟಾಭಿ ಸೀತಾರಾಮಯ್ಯ ಅನ್ನೋರು ಆಗಿನ ಕಾಲದಲ್ಲಿ ಅವರು ಸ್ವತಂತ್ರ ಚಳವಳಿಯಲ್ಲೆಲ್ಲ ಭಾಗವಹಿಸಿ ನಮ್ಮ ಸ್ವತಂತ್ರ ಭಾರತದ ಮೊದಲ ಒಂದು ಏನು ಸಂಸತ್ತಿನಲ್ಲಿ ಅವರು ಆಯ್ಕೆಯಾಗಿ ಹೋದ್ರು, ಅಲ್ಲಿ ಅವರು ನಮ್ಮ ಒಂದು ಮೊದಲ ಸಂಸದರಾಗಿದ್ರು ನಮ್ಮ ಸ್ವತಂತ್ರ ಭಾರತದಲ್ಲಿ ಅನ್ನುವಂಥ ವಿಚಾರ. ಹಾಗೆ ಆಂಧ್ರ ಬ್ಯಾಂಕ್ ಅನ್ನ ಕೂಡ ಅವರು ಸಂಸ್ಥಾಪಕರಾಗಿ ಅವರು ಆ ಬ್ಯಾಂಕ್ ಅನ್ನ ಕಟ್ಟಿದ್ರು ಅಂತ ಹೇಳ್ಬೋದು. ಯಾವಾಗ ಈ ಒಂದು ಬ್ಯಾಂಕಿನ ವಿಲೀನ ಆಯ್ತು, ಅವಾಗ ಅವರ ಒಂದು ಇತಿಹಾಸವನ್ನು ಹಾಗೆ ಅಳಿಸಿ ಹೋಯ್ತು ಅಂತ ಹೇಳ್ಬೋದು. ಯಾಕಂದ್ರೆ ವಿಲೀನ ಆದ ಬಳಿಕ ಬಂದಂತ ಒಂದು ಬ್ಯಾಂಕ್ ಯಾವ್ದಿದೆ, ಆ ಒಂದು ಬ್ಯಾಂಕಿನ ಅಸ್ತಿತ್ವ ಏನಿದೆ ಅದರ ಬಗ್ಗೆ ಎಲ್ಲ ಕಡೆ ವಾಸ್ತವವಾಗಿ ಇತಿಹಾಸದಲ್ಲಿ ಅದರ ಬಗ್ಗೆ ಮಾತನಾಡಲಾಗುತ್ತೆ. ಇನ್ನೊಂದು 30-40 ವರ್ಷದ ಬಳಿಕ ನಾವು ಯೋಚನೆ ಮಾಡಿದಾಗ ಈ ಒಂದು ಬ್ಯಾಂಕ್ ಇತ್ತು ಅನ್ನೋದನ್ನ ಸಹ ನಾವು ಎಲ್ಲೋ ಒಂದ್ ಕಡೆ ಹೋಗಿ ಹುಡುಕಿದ್ರೆ ಮಾತ್ರ ಅದು ಗೊತ್ತಾಗುತ್ತೆ. ಅದರ ಸಂಸ್ಥಾಪಕರು ಯಾರು ಅಂತ ಹೋಗಿ ನಾವು ಹುಡುಕಿದಾಗ ಮಾತ್ರ ಗೊತ್ತಾಗುತ್ತೆ ಅನ್ನುವಂಥ ವಿಚಾರನ ನನ್ನ ಸ್ನೇಹಿತರು ಹೇಳಿದ್ರು. ಹೇಗೆ ಒಂದು ಆರ್ಥಿಕವಾದಂತಹ ಒಂದು ದೃಷ್ಟಿಯಲ್ಲಿ ಇತಿಹಾಸ ಹೇಗೆ ಬದಲಾವಣೆ ಆಯಿತು, ಅದೇ ರೀತಿ ಅದು ಐತಿಹಾಸಿಕವಾಗಿ ಕೂಡ ಆ ಒಂದು ವಿಷಯ ಏನಿತ್ತು ಅದನ್ನ ಸಹ ಹಾಗೆ ಬದಲಾವಣೆ ಮಾಡಿತು ಅನ್ನುವಂಥ ವಿಚಾರ. ರಾಜಕೀಯವಾಗಿಯೂ ಸಹ ಇದರ ಮೇಲೊಂದು ಪ್ರಭಾವ ಆಯಿತು ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಅನ್ನುವಂಥ ವಿಚಾರನ ನನ್ನ ಸ್ನೇಹಿತರು ಮಾತಾಡ್ಬೇಕಾದ್ರೆ ನಾನೇ ಒಂದು ಅನ್ಕೊಂಡಂತ ಒಂದು ವಿಷಯವಾಗಿತ್ತು. ಅದೇ ರೀತಿ ಇನ್ನೊಂದು ವಿಚಾರವನ್ನ ಅವರು ಹಂಚಿಕೊಂಡ್ರು. ಅದೇನು ಅಂದ್ರೆ, ಇತಿಹಾಸವನ್ನ ತಿರುಚುವಿಕೆಯಲ್ಲಿ ಇನ್ನೊಂದು ವಿಷಯ ಏನು ಅಂದ್ರೆ, ನಮ್ಮ ಸ್ವತಂತ್ರ ಭಾರತ ಆದಾಗ, ನಮ್ಮ ಭಾರತ ಸ್ವತಂತ್ರವನ್ನ ಪಡೆದುಕೊಂಡ ಮೇಲೆ ನಮ್ಮ ಭಾರತದ ಮೊದಲ ಶಿಕ್ಷಣ ಸಚಿವರಾಗಿ ಕೇಂದ್ರದಲ್ಲಿ ಮೌಲಾನಾ ಅಬುಲ್ ಕಲಾಂ ಆಜಾದ್ ರವರು ಆಯ್ಕೆಯಾದರು. ಮೌಲಾನಾ ಅಬುಲ್ ಕಲಾಂ ಆಜಾದ್ ರವರ ಹಿಸ್ಟ್ರಿ ಆಗಿರಲಿ, ಇತಿಹಾಸ ಆಗಿರಲಿ, ಅದನ್ನ ನಮಗೆ ಗುರುತುಪಡಿಸೋದಕ್ಕೆ ಅಂತ ಹೇಳಿ ಕೇಂದ್ರ ಸರ್ಕಾರ ಇಂಡೈರೆಕ್ಟ್ ಆಗಿ ಅವರ ಒಂದು ಹೆಸರಲ್ಲಿ ಹಲವಾರು ಸ್ಕಾಲರ್ಶಿಪ್ ಸ್ಕೀಮ್ಸ್ ಅನ್ನೆಲ್ಲ ಕೊಡ್ತಾ ಇತ್ತು. ಆದರೆ ಇತ್ತೀಚಿನ ಕೆಲ ವರ್ಷಗಳ ಹಿಂದೆ ಈ ಒಂದು ಸ್ಕಾಲರ್ಶಿಪ್ಸ್ ಅನ್ನ ತಡೆ ಹಿಡಿಯಲಾಯಿತು. ಅದನ್ನ ಹಾಗೆ ಆ ಒಂದು ಸ್ಕೀಮ್ಸ್ ಅನ್ನೆಲ್ಲ ಕ್ಲೋಸ್ ಮಾಡಲಾಯಿತು ಅನ್ನುವಂಥ ವಿಚಾರ, ರದ್ದುಗೊಳಿಸಲಾಯಿತು ಅನ್ನುವಂಥ ವಿಚಾರ. ಈ ಒಂದು ಸ್ಕಾಲರ್ಶಿಪ್ ಸ್ಕೀಮ್ ಅಂದ್ರೆ ವಿದ್ಯಾರ್ಥಿ ವೇತನ ಏನಿದೆ ಇದನ್ನ ತಡೆ ಹಿಡಿದು ಅದನ್ನ ನಿಲ್ಲಿಸಿದ್ರಿಂದ ಏನಾಗ್ತಾ ಇದೆ ಅಂದ್ರೆ, ಆ ವ್ಯಕ್ತಿ ಯಾರು, ಅವರ ಹಿನ್ನೆಲೆ ಏನು, ಅವರ ನಮ್ಮ ಸಮಾಜಕ್ಕೆ ನಮ್ಮ ದೇಶಕ್ಕೆ ನೀಡಿದಂತ ಕೊಡುಗೆ ಏನು, ಮತ್ತೆ ಮೊದಲ ಒಂದು ಶಿಕ್ಷಣ ಸಚಿವರಾದಂತಹ ಹೆಸರೇ ನಮಗೆ ಗೊತ್ತಾಗದೇ ಇರುವಂತಹ ಒಂದು ಕಾಲಘಟ್ಟದಲ್ಲಿ ನಾವು ಬರ್ತಿದ್ದೀವಿ. ಎಲ್ಲರಿಗೂ ಸಹ ನಮ್ಮ ದೇಶದ ರಾಷ್ಟ್ರಪತಿಯಾದಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರ ಹೆಸರು ಗೊತ್ತೇ ಹೊರತು ನಮ್ಮ ದೇಶದ ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಸಚಿವರಾದಂತಹ ಮೌಲಾನಾ ಅಬುಲ್ ಕಲಾಂ ಆಜಾದ್ ರವರ ಹೆಸರೇ ನಮಗೆ ಗೊತ್ತಾಗದೇ ಇರೋದು ತುಂಬಾ ದೊಡ್ಡ ಒಂದು ವಿಪರ್ಯಾಸವೇ ಸರಿ. ಕಳೆದ 75 ವರ್ಷದ ಒಂದು ಹಿಂದಿನ ಒಂದು ಇತಿಹಾಸವೇ ನಮ್ಮಲ್ಲಿ ಗೊತ್ತಿಲ್ಲ ಅನ್ನುವಂಥ ಒಂದು ಇಕ್ಕಟ್ಟಿಗೆ, ಒಂದು ಸಂಕಟಕ್ಕೆ, ಒಂದು ಸಂಕಷ್ಟಕ್ಕೆ ನಾವು ಈಗ ಒಳಪಡ್ತಾ ಇದ್ದೀವಿ ಅನ್ನೋದು ತುಂಬಾ ಒಂದು ಬೇಸರದ ಸಂಗತಿ ಅಂತ ಹೇಳಿ ನನ್ನ ಸ್ನೇಹಿತರು ಹೇಳಿದ್ರು. ಅದನ್ನ ಸಹ ಇಲ್ಲಿ ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ತದನಂತರ ಅವರು ಹಂಗೆ ಮುಂದುವರ್ಸ್ಕೊಂತ ಹೋಗಿ ಈ ನಗರಗಳ ಹೆಸರುಗಳನ್ನ ಬದಲಾವಣೆ ಮಾಡೋದು. ಅದರಲ್ಲಿ ಅವರು ಉದಾಹರಣೆ ಕೊಟ್ಟಿದ್ದು ಉತ್ತರ ಪ್ರದೇಶದಲ್ಲಿ ಹಲವಾರು ನಗರಗಳ ಹೆಸರುಗಳು ಬದಲಾವಣೆ ಆಯಿತು ಅನ್ನುವಂಥ ವಿಚಾರ. ಆಮೇಲೆ ಇನ್ನೊಂದು ವಿಷಯ ಹೇಳಿದ್ರು, ಏನು ಅಂತಂದ್ರೆ, ಈ CBSEಯಲ್ಲಿ NCERT ಬುಕ್ಸ್ಗಳಲ್ಲಿ, ಪುಸ್ತಕಗಳಲ್ಲಿ ಮೊಘಲರ ಒಂದು ಇತಿಹಾಸವನ್ನ ತೆಗೆದು ಹಾಕಲಾಗಿದೆ ಅನ್ನುವಂಥ ವಿಚಾರ ಹೇಳಿದ್ರು. ಅದನ್ನ ಮತ್ತೆ ಇದನ್ನ ಎರಡನ್ನೂ ಸಾಮ್ಯವಾಗಿ ಅವರು ಒಂದು ವಿಷಯವನ್ನ ವ್ಯಕ್ತಪಡಿಸಿದ್ರು. ಏನು ಅಂತಂದ್ರೆ, ಈ 300-400 ವರ್ಷದ ಹಿಂದಿನ ಒಂದು ಇತಿಹಾಸವನ್ನ, ಆ ಒಂದು ಅವಧಿಯ ಒಂದು ಇತಿಹಾಸವನ್ನೇ, ಮೊಘಲರ ಅವಧಿಯ ಒಂದು ಇತಿಹಾಸವನ್ನ ಅಳಿಸಿ ಹಾಕಿದ್ರಿಂದ
ಯಾವ ರೀತಿಯಾದಂತ ಒಂದು ಪರಿಣಾಮ ಬೀರುತ್ತೆ ಮುಂಬರುವಂತ ಪೀಳಿಗೆಗೆ ಅನ್ನುವಂತ ವಿಚಾರನ ಅವ್ರು ಹೇಳ್ತಾ ಹೋದ್ರು. ಶಾಲೆಗಳಲ್ಲಿ ಇದರ ಒಂದು ಪಠ್ಯಪುಸ್ತಕದಿಂದ ಇದನ್ನ ತೆಗೆದುಹಾಕಲಾಗಿದೆ ಅನ್ನುವಂತ ವಿಚಾರ, ಮತ್ತೆ ರಾಜಕೀಯವಾಗಿಯೂ ಸಹ ಮತ್ತೆ ಸರ್ಕಾರದ ಒಂದು ಇದರಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ನಗರಗಳ ಹೆಸರನ್ನ ಸಹ ಬದಲಾವಣೆ ಮಾಡಲಾಗಿದೆ ಅನ್ನುವಂತ ವಿಚಾರ. ಇದೊಂದು 30-40 ವರ್ಷದ ಬಳಿಕ ಹೋದಾಗ ಯಾವುದೇ ಒಂದು ರೀತಿ ಪುರಾವೆಗಳು ಸಿಗದೆ ಹೋಗುತ್ತೆ. ಯಾಕೆ ಅಂತಂದ್ರೆ ಈ ಹಳೆ ಇತಿಹಾಸನ ಹುಡುಕಕ್ಕೆ ಹಳೆಯ ಲೈಬ್ರರಿಗಳಲ್ಲಿ ಅಥವಾ ಹಳೆ ಪುಸ್ತಕಗಳನ್ನ ತಗೊಂಡು ಓದಿದಾಗ ಮಾಹಿತಿ ಸಿಗ್ತಾ ಹೋಗುತ್ತೆ. ಒಂದು 5-6 ತಲೆಮಾರಿನ ನಂತರ ಇತಿಹಾಸವನ್ನೇ ಸಂಪೂರ್ಣವಾಗಿ ಅದನ್ನ ಅಳಿಸಿ ಹಾಕಿದ್ರೆ ಅದು ದೊಡ್ಡ ಮಟ್ಟಿಗೆ ಒಂದು ಪ್ರಭಾವವನ್ನ ಆ ಒಂದು ಪೀಳಿಗೆಗೆ ಅದು ಉಂಟು ಮಾಡುತ್ತೆ ಅನ್ನುವಂಥ ವಿಚಾರವನ್ನ ಅವರು ಹೇಳಿದ್ರು. ಅದರ ಒಂದು ಉಲ್ಲೇಖದಲ್ಲಿ ಹೇಳಿದಾಗ ಇತಿಹಾಸವನ್ನ ತಿರುಚೋದ್ರ ಮೂಲಕ ರಾಜಕೀಯವಾಗಿ ಇತಿಹಾಸ ಹೇಗೆ ಬದಲಾವಣೆ ಆಯಿತು, ತಿರುಚದಂಗಾಯ್ತು. ಇದರಿಂದ ಮುಂದಿನ ಪೀಳಿಗೆ ಒಂದು ಭವಿಷ್ಯದಲ್ಲಿ ಓದುವಂತಹ ಮಕ್ಕಳ ಒಂದು ಇತಿಹಾಸ ಏನಿದೆ ಅದನ್ನ ಇತಿಹಾಸ ಪುಸ್ತಕದಿಂದ ತಗೊಂಡು ಓದ್ಬೇಕು ಅಂದಾಗ ಹೇಗೆ ಕಷ್ಟಪಡ್ಬೇಕು ಅವರು ಅನ್ನೋಂಥ ವಿಚಾರ. ಇತಿಹಾಸವನ್ನ ಹೇಗಿದೆಯೋ ಹಾಗೆ ಹೇಳೋದು ಒಳ್ಳೇದೇ ಹೊರತು ಅದನ್ನ ತಿರ್ಚೋದ್ರಿಂದ ಬಹಳ ರೀತಿಯಾದಂತಹ ಅಪಾಯಗಳು ನಮ್ಮ ಸಂಸ್ಕೃತಿಗೆ, ನಮ್ಮ ದೇಶಕ್ಕೆ, ನಮ್ಮ ದೇಶದ ಅಸ್ತಿತ್ವಕ್ಕೆ ಕೂಡ ಅದು ದೊಡ್ಡ ಒಂದು ಪ್ರಶ್ನಾತೀತವಾದಂತ ಒಂದು ಭವಿಷ್ಯದಲ್ಲಿ ತಗೊಂಡೋಗಿ ನಿಲ್ಲಿಸುತ್ತೆ ಅನ್ನುವಂಥ ವಿಚಾರವನ್ನ ನನ್ನ ಸ್ನೇಹಿತರು ಹೇಳ್ತಾ ಇದ್ರು. ಇದು ನನಗೆ ಒಂದು ರೀತಿ ಅಚ್ಚರಿ ಮೂಡಿಸಿದಂತ ಒಂದು ಸಂಗತಿಯಾಗೇ ಇತ್ತು. ಅದಕ್ಕೆ ಸರಿ ಇದರ ಬಗ್ಗೆ ನಿಮ್ಮೊಂದಿಗೆ ಮಾತಾಡೋಣ ಅಂತೇಳಿ ನಾ ಮುಂದಾದೆ. ತದನಂತರ ಅವ್ರು ಇನ್ನೊಂದು ವಿಚಾರವನ್ನ ಹೇಳ್ತಾ ಬಂದ್ರು. ಅದು ಏನು ಅಂತಂದ್ರೆ ಈ ಎರಡು ವಿಷಯವನ್ನ ಹೊರತುಪಡಿಸಿ ಇನ್ನೊಂದು ವಿಚಾರ ವೈಜ್ಞಾನಿಕ ಪ್ರವೃತ್ತಿ, ವೈಜ್ಞಾನಿಕ ಮನೋಧರ್ಮನ ನಾವು ಬೆಳೆಸ್ಕೊಳ್ತಾ ಇಲ್ಲ ಅನ್ನೋಂಥ ವಿಚಾರವನ್ನು ಹೇಳಿದ್ರು. ಹೇಗೆ ಅಂತ ನಾನು ಕೇಳಿದಕ್ಕೆ ಅವ್ರು ಹೇಳಿದ್ರು, ನಮ್ಮ ದೇಶದ ಪ್ರಸಿದ್ಧ ಬಾಹ್ಯಾಕಾಶ ಒಂದು ಸಂಸ್ಥೆ ಇದೆ. ಆ ಒಂದು ಸಂಸ್ಥೆ ಪ್ರತಿ ಬಾರಿ ರಾಕೆಟ್ ಅನ್ನ ಹಾರಿಸಬೇಕಾದ್ರೆ ಒಂದು ಧಾರ್ಮಿಕ ಕೇಂದ್ರಕ್ಕೆ ಹೋಗಿ ತಮ್ಮ ಪೂಜೆಗಳನ್ನೆಲ್ಲ ಮಾಡಿ ಬರ್ತಾರೆ ಅನ್ನುವಂಥ ವಿಚಾರ. ಅವ್ರು ಕೇಳಿದಂತ ಇನ್ನೊಂದು, ಹೌದು ಇದು ಸರ್ವಸಾಧಾರಣವಾಗಿ ನಾವು ಸುದ್ದಿ ಮಾಧ್ಯಮದಲ್ಲೆಲ್ಲ ನೋಡಿದೀವಲ್ಲ ಅನ್ನೋಂಥ ವಿಚಾರ ಇಲ್ಲ. ಅವಾಗ ಅವ್ರು ಹೇಳಿದ್ರು, ಹಾಗಿದ್ದಾಗ ನಾವು ಕಟ್ಟುವಂತ ತೆರಿಗೆ ಏನಿದೆ, ನಮ್ಮ ಕಟ್ಟುವಂತ ತೆರಿಗೆ ಹಣ ಎಲ್ಲಾ ಸಾರ್ವಜನಿಕರಿಂದನೂ ಅದನ್ನ ಕಲೆಕ್ಟ್ ಮಾಡ್ಬಿಟ್ಟೆ ತಾನೇ ಈ ಒಂದು ಸರ್ಕಾರಿ ಸಂಸ್ಥೆಗೆ ನಾವು ತೆರಿಗೆಯಾಗಿ ನೀಡಿ ಅದರ ಮೂಲಕ ವಿಜ್ಞಾನದ ಬೆಳವಣಿಗೆಗೋಸ್ಕರ ಆ ಒಂದು ಸಂಸ್ಥೆಯ ಮುಖೇನ ಹಲವಾರು ಬಾಹ್ಯಾಕಾಶದ ಒಂದು ಸಂಶೋಧನೆಯನ್ನ ಕೈಗೊಳ್ತಾ ಇದೀವಿ ಅಂತ ಕೇಳಿದ್ರು. ಅದಕ್ಕೆ ನಾನು ಹೌದು ಅಂತಂದ್ರೆ, ಹಾಗಾದ್ರೆ ತೆರಿಗೆ ಕಟ್ಟೋದು ಯಾರು? ಅದು ತೆರಿಗೆ ಕಟ್ಟೋದು ಒಂದೇ ಪಂಗಡದ ಜನರು ಮಾತ್ರನಾ? ಇಲ್ಲ, ಎಲ್ಲರೂ ಸಾರ್ವಜನಿಕರೆಲ್ಲರೂ ಸಹ ತೆರಿಗೆ ಕಟ್ತೀವಿ. ಅದೇ ರೀತಿ ಆ ಸಂಸ್ಥೆಯಲ್ಲಿ, ಆ ಸರ್ಕಾರಿ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಿರೋರು ಒಂದೇ ಪಂಗಡದ ಜನರ ಅಂತ ಕೇಳಿದ್ರು. ಇಲ್ವಲ್ಲ, ಎಲ್ಲಾ ಪಂಗಡದವರು ಅಲ್ಲಿ ಕೆಲಸ ಮಾಡ್ತಾರಲ್ವಾ ಅಂತಂದೆ. ಹೌದು, ಹಾಗಿರ್ಬೇಕಾದ್ರೆ ನಮ್ಮಲ್ಲಿ ವೈಜ್ಞಾನಿಕ ಮನೋಧರ್ಮನ ಬೆಳೆಸ್ಕೊಬೇಕು ಅಂತಂದ್ರೆ ಮೊದಲು ಈ ದೇಶದ ನಾಗರಿಕನಾಗಿ ನಮ್ಮನ್ನು ನಾವು ಗುರುತಿಸ್ಕೊಳ್ಬೇಕು. ತದನಂತರ ನಮ್ಮ ಒಂದು ವೈಯಕ್ತಿಕವಾದಂತಹ ನೆಲೆಗಟ್ಟಿನಲ್ಲಿ ನಮ್ಮ ಧರ್ಮಗಳು ಯಾವ್ದಿದೆಯೋ ಅದನ್ನ ನಾವು ಖಾಸಗಿಯಾಗಿ ಇದನ್ನ ಆಚರಣೆಗಳನ್ನ ಮಾಡ್ಕೊಬೇಕು ಅನ್ನೋಂಥ ವಿಚಾರನ ಅವ್ರು ಹೇಳಿದ್ರು. ಇದು ನನಗೆ ಎಲ್ಲೋ ಒಂದ್ ಕಡೆ ಒಂದು ಈ ಪ್ರಶ್ನೆಗೆ ಒಂದು ದೊಡ್ಡದಾಗಿ ಒಂದು ರೀತಿಯಾದಂತಹ ಒಂದು ಸವಾಲಾಗಿ ನನಗೆ ಅದು ಗೋಚರಿಸ್ತು ಅಂತ ಹೇಳ್ಬೋದು. ಹಾಗಿರ್ಬೇಕಾದ್ರೆ ಯಾಕೆ ಅಲ್ಲಿರುವಂತಹ ಉದ್ಯೋಗಿಗಳು ಇದ್ರ ಬಗ್ಗೆ ದನಿ ಎತ್ತಲ್ವಾ? ಯಾವಾಗ ಒಂದು ವಿಷಯ ಅಥವಾ ಒಂದು ಸಿದ್ಧಾಂತ ಬಹುಸಂಖ್ಯೆಯನ್ನ ಹೊಂದಿರುತ್ತೋ ಅವಾಗ ಅಲ್ಪಸಂಖ್ಯಾತರು ಅಥವಾ ಅಲ್ಪಸಂಖ್ಯೆಯಲ್ಲಿರುವಂತಹ ವ್ಯಕ್ತಿಗಳು ಅವರ ಒಂದು ಚಿಂತನಾ ಕ್ರಮ ಅಥವಾ ಅಲ್ಪಸಂಖ್ಯೆಯಲ್ಲಿ ಇರುವಂತಹ ಒಂದು ಸಿದ್ಧಾಂತ ಏನಿದೆ ಯಾವಾಗಲೂ ಸಹ ತನ್ನ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಅದು ಹಿಂದೇಟಾಗುತ್ತೆ ಅನ್ನೋಂಥ ವಿಚಾರ ಅವ್ರು ಹೇಳಿದ್ರು. ಸಿದ್ಧಾಂತ ಮತ್ತು ಭ್ರಷ್ಟಾಚಾರ, ಕರಪ್ಷನ್ ಅನ್ನುವಂಥ ವಿಚಾರ. ಹಾಗಾಗಿ ವಿಶ್ವದ ಹಲವಾರು ಇತಿಹಾಸಗಳನ್ನ ನನ್ನೊಂದಿಗೆ ಮಾತಾಡ್ತಾ ಇದ್ರು. ಸುಮಾರು ಸುದೀರ್ಘವಾಗಿ ಎರಡು ಗಂಟೆಗಳ ಕಾಲ ನಾವು ಮಾತಾಡ್ತಾ ಇದ್ದಾಗ ಹಲವಾರು ಮಾಹಿತಿನ ಹಂಚಿಕೊಂಡ್ರು. ಅದರಲ್ಲಿ ಒಂದು ಮಾಹಿತಿ ಅವ್ರು ಹೇಳಿದಂತ ವಿಚಾರ ಏನು ಅಂತಂದ್ರೆ, ಈ ನಮ್ಮ ದೇಶದ ಇತಿಹಾಸ ಅನ್ನೋದಕ್ಕಿಂತ ವಿದೇಶದಲ್ಲಿರುವಂತಹ ಹಲವಾರು ಇತಿಹಾಸಗಳನ್ನ ಹೇಳಿದ್ರು. ಸೊ ಕಮ್ಯುನಿಸಂನಲ್ಲಿ ಮಾರ್ಕ್ಸ್ವಾದ ಹೇಳುವಂತ ವಿಚಾರವನ್ನ ಸಹ ಅವ್ರು ಮಾತಾಡ್ತಾ ಇದ್ರು. ಅದರಲ್ಲಿ ಏನೋ ಹೇಳ್ತಾ ಇದ್ರು ಅಂದ್ರೆ, ಈ ಮಾರ್ಕ್ಸ್ವಾದ ಅನ್ನೋದೇನು, ಮಾರ್ಕ್ಸ್ವಾದದಲ್ಲಿ ಖಾಸಗಿಯಾದಂತಹ ಆಸ್ತಿಯನ್ನು ಮೊಟಕುಗೊಳಿಸಿ ಸರ್ಕಾರಗಳು ಅಥವಾ ಒಂದು ಸಂಘಟನೆಗಳು ಅಥವಾ ಒಂದು ವ್ಯವಸ್ಥೆ ಏನಿದೆ ಅದು ಆಸ್ತಿನ ಎತ್ಕೊಂಡ್ಬರ್ಬೇಕು, ಅದನ್ನ ಹಿಡಿತದಲ್ಲಿ ಇಟ್ಕೊಬೇಕು. ಯಾವಾಗ ಈ ಸಮಾಜಕ್ಕೆ ಖಾಸಗಿ ಆಸ್ತಿಯ ಒಂದು ಒಡಂಬಡಿಕೆ ಇಲ್ಲದೆ ಹೋಗುತ್ತೋ ಆವಾಗ ಈ ಒಂದು ಸರ್ಕಾರಗಳು ಈ ಒಂದು ಆಸ್ತಿನ ಇಟ್ಕೊಂಡಿರೋದ್ರಿಂದ ಏನಾಗುತ್ತೆ ಅಂದ್ರೆ ಸಮಾಜಕ್ಕೆ ಎಲ್ಲ ಒಂದು ಅದರ ಸೌಲಭ್ಯಗಳೇನಿದೆಯೋ, ಬೇಕಾದಂತಹ ಒಂದು ವಿಷಯಗಳೇನಿದೆಯೋ, ಒಂದು ಆರ್ಥಿಕ ಸೌಲಭ್ಯ ಆಗಿರ್ಬೋದು, ಸಾಮಾಜಿಕ, ಸಾಂಸ್ಕೃತಿಕ, ವೈದ್ಯಕೀಯ, ಶಿಕ್ಷಣ ಎಲ್ಲದಕ್ಕೂ ಸಹ ಈ ಒಂದು ಆಸ್ತಿಯನ್ನ ಮೊಟಕುಗೊಳಿಸಿ ಬಂದಂತಹ ಆದಾಯದ ಮೂಲಕ ಸಮಾಜಕ್ಕೆ ಒಂದು ಆಸ್ತಿಯ ಒಂದು ರಿಟರ್ನ್ಸ್ ಏನಿದೆ ಅದನ್ನ ಮರು ಬಳಕೆ ಮಾಡೋದಕ್ಕೆ ಉಪಯೋಗ ಆಗುತ್ತೆ ಅನ್ನೋದು ಒಂದು ಕಮ್ಯುನಿಸ್ಟ್ ಸಿದ್ಧಾಂತದ ಒಂದು ಮೂಲ ತತ್ವ ಆಗಿದೆ. ಆ ರೀತಿ ನಾವು ಯೋಚನೆ ಮಾಡೋದಾದಾಗ ಈ ತರ ಕಮ್ಯುನಿಸ್ಟ್ ಸಿದ್ಧಾಂತದ ಈ ಮೂಲ ತತ್ವದಲ್ಲಿ ಏನಾಗುತ್ತೆ, ಆ ಸಿದ್ಧಾಂತ ಏನಿದೆ ಅದನ್ನ ಅರ್ಥ ಮಾಡ್ಕೊಂಡವ್ರು ಇದನ್ನ ತಗೊಂಬಂದು ಕಾರ್ಯರೂಪಕ್ಕೆ ಅದನ್ನ ಅನುಷ್ಠಾನಗೊಳಿಸಬೇಕು ಅಂತ ಮುಂದಾಗಿದ್ರು ಸಹ ಯಾರದನ್ನ ಅರ್ಥೈಸ್ಕೊಂಡು ಅದನ್ನ ಅನುಷ್ಠಾನಕ್ಕೆ ತರ್ತಾರೋ ಅವರ ಕೆಳಗಡೆ ಕೆಲಸ ಮಾಡೋರಿಗೆ ಸಿದ್ಧಾಂತದ ಅರಿವು ಗೊತ್ತಿಲ್ಲದೇನೆ ಅಥವಾ ಚಿಂತನೆಯನ್ನ ಅವರ ಒಂದು ದೃಷ್ಟಿಕೋನದಲ್ಲಿ ಅದನ್ನ ಅವರು ಉಳಿಸ್ಕೊಳ್ದೇನೆ ಅವರು ಭ್ರಷ್ಟರಾಗೋದಕ್ಕೆ ಸಹ ಅದು ನಾಂದಿ ಆಗುತ್ತೆ ಅನ್ನುವಂಥ ವಿಚಾರ. ದೀರ್ಘಾವಧಿಯಲ್ಲಿ ಭ್ರಷ್ಟಾಚಾರ ಹಾಗೂ ಸಹ ಹೆಚ್ಚಾಗುವಂತ ಸಾಧ್ಯತೆಗಳಿದೆ. ಸಮಾಜವಾದದ ಸಾಮಾಜಿಕ ನೆಲೆಗಟ್ಟಿನಲ್ಲಿ ಎಲ್ಲವನ್ನೂ ಸಹ ಜನರ ಆರ್ಥಿಕ ಒಂದು ಸುಧಾರಣೆಗೋಸ್ಕರ ಬಳಸಬೇಕು ಅನ್ನುವಂಥ ಮನಸ್ಸಿನಲ್ಲಿ ಒಂದು ಸರ್ಕಾರ
ಒಂದು ಯೋಜನೆಯನ್ನ ಕೈಗೊಳ್ತು ಅಂದಾಗ ಆ ಒಂದು ಯೋಜನೆ ಅಡಿಯಲ್ಲಿ ಸಹ ಭ್ರಷ್ಟಾಚಾರ ತಾಂಡವವಾಡುವಂತ ಸಾಧ್ಯತೆಗಳು ಸಹ ಇದೆ. ಯಾಕೆಂದ್ರೆ ಎಲ್ಲರಿಗೂ ಸಹ ದೇಶದ ಒಳಿತಿಗಾಗಿ, ಜನರ ಒಳಿತಿಗಾಗಿ ಅಥವಾ ಸಮಾಜದ ಒಳಿತಿಗಾಗಿ ನಮ್ಮ ಒಂದು ಪರಿಶ್ರಮ ಬೇಕು ಅನ್ನುವಂತ ಮನಸ್ಥಿತಿ ಇರುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಸಹ ನಾವು ಕೇಳಬೇಕಾಗತ್ತೆ ಅನ್ನೋದನ್ನ ನನ್ನ ಸ್ನೇಹಿತರು ಹೇಳ್ತಾ ಇದ್ರು. ಯಾಕೆ ಅಂತಂದ್ರೆ ಎಲ್ಲರ ಮನಸ್ಥಿತಿ ಸಹ ಭಿನ್ನಾಭಿಪ್ರಾಯಗಳಿರುತ್ತೆ. ಕೆಲವರಿಗೆ ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಹಾಗೆ ಇರಬೇಕು ಅನ್ನುವಂಥ ಮನಸ್ಥಿತಿ ಇರುತ್ತೆ, ಕೆಲವರಿಗೆ ಆರ್ಥಿಕವಾಗಿ ಮೇಲೆ ಬರಬೇಕು ಅನ್ನುವಂಥ ಮನಸ್ಥಿತಿ ಇರುತ್ತೆ, ರಾಜಕೀಯವಾಗಿ ತಮ್ಮನ್ನ ಗುರುತಿಸ್ಕೊಳ್ಬೇಕು ಅನ್ನುವಂಥ ಮನಸ್ಥಿತಿಗಳಿರ್ತದೆ ಜನರಲ್ಲಿ. ಅದೇ ರೀತಿ ತಮ್ಮ ಕುಟುಂಬ, ತಮ್ಮ ಪರಿವಾರಗಳನ್ನ ಮಾತ್ರ ಸಂರಕ್ಷಿಸಬೇಕು ಅನ್ನುವಂಥ ಮನಸ್ಥಿತಿ ಇರುತ್ತೆ ಜನರಲ್ಲಿ. ಈ ರೀತಿ ಅಧಿಕಾರದಲ್ಲಿ ಕೂತಂತವರಾಗಿರ್ಬೋದು, ರಾಜಕೀಯವಾಗಿ ಆಳ್ವಿಕೆಯನ್ನು ನಡೆಸುವಂತವರಾಗಿರ್ಬೋದು, ಅವರ ದೃಷ್ಟಿಕೋನ ಶುದ್ಧವಾಗಿದ್ರೂ ಸಹ ಅವರ ಕೆಳಗಡೆ ಇರುವಂತಹ ಅಧಿಕಾರ ವರ್ಗಕ್ಕೆ ಅಥವಾ ಬೇರೆ ಬೇರೆ ರೀತಿಯಾಗಿ ಸಾಮಾಜಿಕವಾದಂತಹ ಸಾಂಸ್ಥಿಕ ನೆಲೆಯಲ್ಲಿ ಇರುವವರಿಗೆ ಸಹ ಆ ಒಂದು ಮನಸ್ಥಿತಿಗಳಲ್ಲಿ ಭಿನ್ನಾಭಿಪ್ರಾಯಗಳು ಮೂಡಿ ಆ ಭಿನ್ನಾಭಿಪ್ರಾಯದ ಮೂಲಕ ಒಂದು ರೀತಿಯಾದಂತಹ ಭ್ರಷ್ಟಾಚಾರ ಉದ್ಭವ ಆಗುತ್ತೆ ಅನ್ನೋದನ್ನ ಸಹ ನನ್ನ ಸ್ನೇಹಿತರು ಹೇಳ್ತಾ ಇದ್ರು. ಇವೆಲ್ಲವೂ ಸಹ ಒಂದು ಐಡಿಯಾದಿಂದನೇ ಉದ್ಭವ ಆಗಿರುತ್ತೆ, ಒಂದು ಚಿಂತನೆಯಿಂದನೇ ಅದು ಉದ್ಭವ ಆಗಿರುತ್ತೆ. ಆ ಚಿಂತನೆ ಒಂದು ಸಿದ್ಧಾಂತವಾಗಿ ಬದಲಾವಣೆ ಆಗಿರುತ್ತೆ. ಆ ಸಿದ್ಧಾಂತ ಹೇಗೆ ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳಿ ಹಲವು ಬಗೆಯಾದಂತಹ ಚಳುವಳಿಗಳು ಸಹ ಅಲ್ಲಲ್ಲಿ ಆಗಿರುತ್ತೆ. ಈ ಚಳುವಳಿ ಮೂಲಕ ಆಯ್ಕೆಯಾದಂತಹ ವ್ಯಕ್ತಿ ಯಾರಿರ್ತಾರೋ ಆ ಚಳುವಳಿಯಲ್ಲಿ ಗುರುತಿಸಿಕೊಂಡಂತಹ ವ್ಯಕ್ತಿ ರಾಜಕೀಯವಾಗಿ ಇದನ್ನ ತರಲಿಕ್ಕೆ ಮುಂದಾದಾಗ, ಆತನನ್ನ ಬಹುಸಂಖ್ಯೆಯಲ್ಲಿ ಆಯ್ಕೆ ಮಾಡಿದಾಗ ಆತ ರಾಜಕೀಯದ ಒಂದು ಚುಕ್ಕಾಣಿಯಲ್ಲಿ ಹಿಡಿದು ಆ ರಾಜಕೀಯದ ಚುಕ್ಕಾಣಿಯ ಮೂಲಕ ತನ್ನ ಒಂದು ಸಿದ್ಧಾಂತ, ತನ್ನ ಒಂದು ಐಡಿಯಾ, ತನ್ನ ಒಂದು ಚಿಂತನೆಗಳೇನಿದೆ ಅದನ್ನ ಸಂಸ್ಥಾಪಕಕ್ಕೆ ಅಂತೇಳಿ ಅವನು ಪರಿಶ್ರಮವನ್ನು ಪಡ್ತಾನೆ. ಅದಕ್ಕೆ ಸೂಕ್ತವಾದಂತಹ ಸಾಂಸ್ಥಿಕ ನೆಲೆಗಟ್ಟನ್ನ ದುರುಪಯೋಗ ಮಾಡ್ಕೊಳ್ತಾ ಹೋಗ್ತಾನೆ ಅನ್ನುವಂಥ ವಿಚಾರನ ಅವ್ರು ಹೇಳಿದ್ರು. ಅದರಲ್ಲಿ ಒಂದು ಹೇಳಿದಂತ ಒಂದು ಸಂಗತಿ, ಅವ್ರು ಹೇಳಿದಂತ ಸಂಗತಿ ಏನು ಅಂತಂದ್ರೆ ಈ ಕಮ್ಯುನಿಸಂ ಬಗ್ಗೆ ಮಾತನಾಡ್ತಾ ಇದ್ರು. ಸಮಾಜವಾದ ಹೇಗೆ ಸೋಷಿಯಲಿಸಂ ಇಂದ ಕಮ್ಯುನಿಸಂಗೆ ಹೋಗುತ್ತೆ, ಸಾಮ್ಯವಾದದತ್ತ ಹೋಗುತ್ತೋ, ಅದಕ್ಕೆ ಏನ್ ಕಾರಣಗಳು, ಅದು ನಿಜವಾಗ್ಲೂ ಆ ತರ ಸಾಮ್ಯವಾದದ ಒಂದು ಸ್ಥಿತಿಗೆ ಬರಲಾಗತ್ತಾ ಅನ್ನುವಂಥ ಒಂದು ಪ್ರಶ್ನೆ ಕೇಳಿದಾಗ ಅವ್ರು ಹೇಳಿದಂತ ವಿಚಾರ, ಭ್ರಷ್ಟಾಚಾರ ಎಲ್ಲೆಡೆನೂ ಇದೆ. ಅದು ಸಾಂಸ್ಕೃತಿಕವಾಗಿಯೂ ಸಹ ಭ್ರಷ್ಟಾಚಾರ ಆಗ್ತಾ ಇರುತ್ತೆ. ಒಂದು ಐಡಿಯಾ, ಸಾಂಸ್ಕೃತಿಕವಾಗಿ ಬಂದಂತಹ ಒಂದು ಚಿಂತನೆ ಏನಿದೆ ಅದು ಸಹ ಬಹಳಷ್ಟು ಜನರ ಮನಸ್ಸನ್ನ ಹಗರಣ ಮಾಡ್ಕೊಳುತ್ತೆ. ಮನಸ್ಸನ್ನ ಅವರು ಒಂದು ಬ್ರೈನ್ ವಾಷಿಂಗ್ ತರ ಮಾಡ್ಕೊಂಡ್ಬಿಟ್ಟು ಅವರ ಒಂದು ಹಿಡಿತವನ್ನ ಸಾಧಿಸ್ಕೊಂಡು ಅದಕ್ಕೆ ತಕ್ಕಂತೆ ಅದು ಆರ್ಗ್ಯಾನಿಕ್ ಆಗಿ, ಸಾವಯವವಾಗಿ ಅದು ಬೆಳೀತಾ ಹೋಗುತ್ತೆ ಆ ಒಂದು ಚಿಂತನೆ ಅನ್ನುವಂಥ ವಿಚಾರನ ಹೇಳಿದ್ರು. ಅದೇ ರೀತಿ ರಾಜಕೀಯದ ನೆಲೆಗಟ್ಟಿನಲ್ಲೂ ಸಹ ಭ್ರಷ್ಟಾಚಾರ ನಾವು ನೋಡ್ತಾನೆ ಇದ್ದೀವಿ. ಹೇಗೆ ನಡೆಯುತ್ತೆ ಅನ್ನೋದನ್ನು ಬಹಳಷ್ಟು ನಮ್ಮ ಇತಿಹಾಸದ ಇದರಲ್ಲಿ ನಾವು ನೋಡಿದ್ರೆ, ಪುಟಗಳಲ್ಲಿ ತಿರುಗಿಸಿ ನೋಡಿದ್ರೆ ನಮ್ಮ ದೇಶದ ಇತಿಹಾಸದಲ್ಲೂ ಭ್ರಷ್ಟಾಚಾರ ಅನ್ನೋದು ಒಂದು ಸಮಸ್ಯೆ ಅನ್ನೋದು ಇದ್ದೇ ಇದೆ ಅನ್ನುವಂಥ ವಿಚಾರ ಹೇಳಿದ್ರು. ಆಮೇಲೆ ಇನ್ನೊಂದು ಧಾರ್ಮಿಕ ನೆಲೆಗಟ್ಟಿನಲ್ಲಿ ಸಹ ಹೇಗೆ ಒಂದು ಸಿದ್ಧಾಂತ ತನ್ನಾಗಿ ಆ ಒಂದು ಸಿದ್ಧಾಂತನೇ ಶ್ರೇಷ್ಠ ಅಂತ ಹೇಳಿ ಒಂದು ಬಹುಸಂಖ್ಯಾತದ ಒಂದು ಜನಸಂಖ್ಯೆ ಹೇಳ್ಕೊಂಡು ತಿರುಗ್ತಾ ಇರುತ್ತೆ. ಅದರ ಮೂಲಕ ಯಾವ ರೀತಿಯಾಗಿ ಆ ಒಂದು ಧಾರ್ಮಿಕ ಸಂಸ್ಥೆಯ ಒಳಗಡೆ ಇರುವಂತವರು ಭ್ರಷ್ಟಾಚಾರವನ್ನ ಮಾಡ್ತಾರೆ ಧರ್ಮದ ಹೆಸರಿನಲ್ಲಿ ಅನ್ನೋಂಥ ವಿಚಾರಗಳನ್ನ ಸಹ ಅವರು ಹಲವಾರು ವಿಶ್ವದ ವಿಚಾರಗಳನ್ನೆಲ್ಲ ಹೇಳ್ತಾ ನಮ್ಮೊಂದಿಗೆ ಮಾಹಿತಿನ ಹಂಚ್ಕೊಂತ ಹೋದ್ರು. ಅದೇ ರೀತಿಯಲ್ಲಿ ಮತ್ತೆ ಇನ್ನೊಂದು ರಾಜಕೀಯವಾಗಿ ಕೂಡ ಹೇಗೆ ಭ್ರಷ್ಟಾಚಾರ ನಡೆಯುತ್ತೆ, ಹಲವಾರು ಈ ಸೊಸೈಟಿಗಳು, ನಿಗಮ ಮಂಡಳಿಗಳಾಗಿರ್ಬೋದು ಅಥವಾ ಡಿಪಾರ್ಟ್ಮೆಂಟ್ಗಳು, ಇಲಾಖೆಗಳಲ್ಲಿ ಯಾವ ರೀತಿಯಾಗಿ ಒಂದು ಕಾರ್ಯಾಂಗದ ವ್ಯವಸ್ಥೆಯನ್ನ ಇಟ್ಕೊಂಡ್ಬಿಟ್ಟು ಭ್ರಷ್ಟಾಚಾರ ಮಾಡಲಾಗುತ್ತೆ ಹೊರ ದೇಶಗಳಲ್ಲೆಲ್ಲ ಅನ್ನುವಂಥ ವಿಚಾರನ ಹೇಳ್ತಾ ಇದ್ರು. ಇವೆಲ್ಲವೂ ಸಹ ನಮ್ಮ ದೇಶದಲ್ಲಿ ಇಲ್ಲವೇ ಇಲ್ಲ ಅಂತಂತೂ ಹೇಳಕ್ಕಾಗಲ್ಲ, ಅದೆಲ್ಲ ನಿಮಗೆ ಗೊತ್ತಿದೆ ಇದೆಯಾ ಇಲ್ವೋ ಅನ್ನೋಂಥ ವಿಚಾರ. ಆದ್ರಿಂದ ಈ ಐಡಿಯಾಲಜಿ ಮತ್ತೆ ಕರಪ್ಷನ್ ಅನ್ನೋದು ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ ಅನ್ನುವಂಥ ವಿಚಾರನ ಅವರು ಆ ಒಂದು ಕರೆಯಲ್ಲಿ ಹೇಳ್ತಾ ಇದ್ರು ಅನ್ನುವಂಥ ವಿಚಾರ. ಈ ಐಡಿಯಾಲಜಿಗೆ ಯಾವ ರೀತಿಯಾಗಿ ಇದು ಕರಪ್ಷನ್ ಉಂಟು ಮಾಡುತ್ತೆ ಅಂದ್ರೆ, ಉದಾಹರಣೆ ಅವರು ಕೊಟ್ಟರು. ಒಮ್ಮೆ ಒಂದು ದೇಶ ಇದೆ, ಆ ದೇಶ ಒಂದು ಸಾಮಂತಿಕ ಒಂದು ವ್ಯವಸ್ಥೆಯಲ್ಲಿದೆ. ಆ ಒಂದು ದೇಶ ತದನಂತರ ಸಮಾಜವಾದದ ಸಿದ್ಧಾಂತವನ್ನು ಹೊತ್ಕೊಂಡು ಆ ಸಮಾಜವಾದದ ಮೂಲಕ ಸಾಮ್ಯವಾದನ ತರಬೇಕು. ಸಮಾಜವಾದ ತರಬೇಕು ಅಂದ್ರೆ ಅಲ್ಲಿ ಕ್ರಾಂತಿ ಆಗಬೇಕು. ಆ ಕ್ರಾಂತಿಗೆ ಯಾವ ಒಂದು ಈ ಸಾಮಂತತ್ವ ಒಂದು ವ್ಯವಸ್ಥೆ ಇದೆಯೋ, ರಾಜರ ಒಂದು ವ್ಯವಸ್ಥೆ ಇದೆಯೋ, ಅದನ್ನ ಕಿತ್ತೆಸೆದು ಸಮಾಜಮುಖಿ ಸಮಾಜವಾದದ ಒಂದು ಸಿದ್ಧಾಂತ ಇಟ್ಟಂತ ಒಂದು ವ್ಯವಸ್ಥೆಯನ್ನು ತಗೊಂಡ್ಬಂದಿಟ್ಟು ತದನಂತರ ಅದರ ಮೂಲಕ ಸಾಮ್ಯವಾದನ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಯಾರೆಲ್ಲ ಸಾಮ್ಯವಾದದ ಬಗ್ಗೆ ಮಾತನಾಡಿದ್ರು, ಯಾರೆಲ್ಲ ಈ ಸಮಾಜವಾದದ ಸಿದ್ಧಾಂತವನ್ನು ಇಟ್ಕೊಂಡಿದ್ರು, ಅವರ ಸಿದ್ಧಾಂತವನ್ನ ಅನುಷ್ಠಾನಗೊಳಿಸಲಿಕ್ಕೆ ಅಂತೇಳಿ ಹಲವಾರು ಸಂಸ್ಥೆಗಳನ್ನ ಅಲ್ಲಿ ಸರ್ಕಾರಿ ಸಂಸ್ಥೆಯ ಮೂಲಕ ಅದನ್ನ ರಚಿಸ್ಬಿಟ್ಟು ಆ ಸಂಸ್ಥೆಯಲ್ಲಿ ಕೂತ್ಕೊಂಡು ಈ ಒಂದು ಯಾವ ಒಂದು ವಿಚಾರಧಾರೆ ಇದೆಯೋ, ಅವರ ಒಂದು ಸಿದ್ಧಾಂತಗಳಿದೆಯೋ ಅದಕ್ಕೆ ತಕ್ಕಂತೆ ಪುಷ್ಟಿಯನ್ನ ಕೊಟ್ಕೊಂಡು ಅದರ ಮೂಲಕ ಅವರು ಭ್ರಷ್ಟಾಚಾರ ಮತ್ತೆ ಹಗರಣಗಳನ್ನ ಮಾಡ್ಕೊಳ್ತಾ ಹೋಗ್ತಾರೆ ಅನ್ನೋದಕ್ಕೆ ಹಲವಾರು ನಿದರ್ಶನಗಳನ್ನ ಕೊಟ್ರು. ಅದರಲ್ಲಿ ಅದರಲ್ಲಿ ಡಿಕ್ಟೇಟರ್ಶಿಪ್ ಅನ್ನುವಂಥ ವಿಚಾರನ ಸಹ ಅವ್ರು ಹೇಳ್ತಾ ಬಂದ್ರು. ಈ ಡಿಕ್ಟೇಟರ್ಶಿಪ್ ಅನ್ನೋ ವಿಚಾರದಲ್ಲಿ ಒಬ್ಬ ವ್ಯಕ್ತಿಯನ್ನ ಪ್ರೊಜೆಕ್ಟ್ ಮಾಡ್ಬಿಟ್ಟು ಆ ಒಂದು ಚಕ್ರಾಧಿಪತಿ ಇವನೇ, ಏಕಚಕ್ರಾಧಿಪತಿ ಆದಂತಹ ಒಬ್ಬ ವ್ಯಕ್ತಿ ಇವನೇ ಅಂತ ಹೇಳ್ಬಿಟ್ಟು ಅವನ ಕೆಳಗಡೆ ಇದ್ದವರು ಹೇಗೆ ವಂಚನೆಗಳನ್ನ ಮಾಡೋದಾಗಿರ್ಬೋದು, ಭ್ರಷ್ಟಾಚಾರ ಮಾಡೋದಾಗಿರ್ಬೋದು, ರಾಜಕೀಯವಾಗಿ ಹಲವಾರು ಹಗರಣಗಳನ್ನ ಮಾಡೋದಾಗಿರ್ಬೋದು, ಆ ಹಗರಣಗಳು
ಹೊರಗೆ ಬರದೇ ಇರುವ ಹಾಗೆ ಮಾಧ್ಯಮಗಳನ್ನ ಖರೀದಿ ಮಾಡ್ಕೊಂಡಿಡೋದಾಗಿರ್ಬೋದು. ಈ ರೀತಿಯಾದಂತಹ ವಿಚಾರಗಳು ಇತಿಹಾಸದಲ್ಲಿ ಹೇಗೆ ನಡೆದಿತ್ತು, ಹಿಟ್ಲರ್ ಕಾಲದಿಂದ, ಮುಸೊಲಿನಿ ಕಾಲದಿಂದ, ಸ್ಟಾಲಿನ್ ಕಾಲದಿಂದ, ರಷ್ಯಾದಲ್ಲಿ ಅಥವಾ ಸೋವಿಯತ್ ಯೂನಿಯನ್ನಲ್ಲಿ, ಇವೆಲ್ಲ ವಿಚಾರಗಳನ್ನ ಹೇಳಿದಾಗ ಹೇಗೆ ಒಂದು ಐಡಿಯಾಲಜಿ ಅನ್ನೋದು, ಒಂದು ಸಿದ್ಧಾಂತ ಕೂಡ ಭ್ರಷ್ಟಾಚಾರಕ್ಕೆ ದೊಡ್ಡ ಪಾತ್ರವನ್ನು ವಹಿಸುತ್ತೆ ಅನ್ನುವಂಥ ವಿಚಾರನ ಹೇಳಿದ್ರು. ಆ ಸಿದ್ಧಾಂತ ಭ್ರಷ್ಟಾಚಾರಕ್ಕೆ ವಹಿಸೋದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ಆ ಸಿದ್ಧಾಂತದ ಅರಿವು ಇಲ್ಲದೆ ಇದ್ದ, ಒಂದು ಅರಿವನ್ನ ನೀಡಲಿಕ್ಕಾಗದೇ ಇರೋದ್ರಿಂದನೇ. ಯಾಕಂದ್ರೆ ಎಲ್ಲರಿಗೂ ಸಹ ಸಿದ್ಧಾಂತದ ಬಗ್ಗೆ ಅರಿವಿದೆ ಅಂತ ನಮಗೆ ಹೇಳಕ್ಕಾಗೋದಿಲ್ಲ. ಆ ಒಂದು ಅರಿವನ್ನ, ಆ ಒಂದು ಚಿಂತನೆಯನ್ನ ಬೆಳೆಸಬೇಕು, ಅದನ್ನ ಹಂಗೆ ಪೂರೈಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಏನಾಗುತ್ತೆ ಅಂದ್ರೆ ಈ ಸಿದ್ಧಾಂತಗಳನ್ನ ಅನುಷ್ಠಾನಕ್ಕೆ ಕೊಟ್ಟವರು ಸ್ವತಃ ಆ ವ್ಯವಸ್ಥೆ ಒಳಗಡೆ ಸಿಲುಕಿಕೊಂಡು ಭ್ರಷ್ಟಾಚಾರಕ್ಕೆ ಅವರು ತುತ್ತಾಗ್ತಾ ಹೋಗ್ತಾರೆ ಅನ್ನುವಂಥ ವಿಚಾರನ ಹೇಳಿದ್ರು. ಅದು ಮಾನಸಿಕ ಭ್ರಷ್ಟಾಚಾರ ಆಗಿರ್ಬೋದು, ಆರ್ಥಿಕ ಭ್ರಷ್ಟಾಚಾರ ಆಗಿರ್ಬೋದು, ಸಾಂಸ್ಕೃತಿಕ ಭ್ರಷ್ಟಾಚಾರ ಆಗಿರ್ಬೋದು, ಸಾಮಾಜಿಕ ಭ್ರಷ್ಟಾಚಾರ ಆಗಿರ್ಬೋದು, ಧಾರ್ಮಿಕ ಭ್ರಷ್ಟಾಚಾರ ಆಗಿರ್ಬೋದು. ಈ ರೀತಿ ಹಲವು ಬಗೆಯಾಗಿ ಭ್ರಷ್ಟಾಚಾರವನ್ನ ರೂಪಿಸಲಿಕ್ಕೆ ಅದು ಕಾರಣವಾಗುತ್ತೆ, ಅದು ನಾಂದಿ ಆಗುತ್ತೆ ಒಂದು ಸಿದ್ಧಾಂತ ಅನ್ನೋಂಥ ವಿಚಾರನ ಅವ್ರು ಹೇಳ್ತಾ ಇದ್ರು. ಆದ್ರಿಂದ ಯಾವುದೇ ಒಂದು ಸಿದ್ಧಾಂತ ಒಂದು ಉತ್ತಮವಾದಂಥ ಸಿದ್ಧಾಂತ ಅಥವಾ ಇನ್ನೊಂದು ಸಿದ್ಧಾಂತ ಕಮ್ಮಿಯಾದಂತಹ ಸಿದ್ಧಾಂತ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅನ್ನೋಂಥ ವಿಚಾರನ ಹೇಳಿದ್ರು. ಈ ಒಂದು ವಿಷಯಗಳನ್ನೆಲ್ಲ ತಿಳಿಬೇಕಾದ್ರೆ ಹೊಸ ರೀತಿಯಾದಂತಹ ಚಿಂತನೆಗಳು ಕವಲೊಡಿತು ನನಗೆ. ಅದಕ್ಕೆ ಯಾಕೆ ಈ ಒಂದು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚ್ಕೊಬಾರದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ಈ ವಿಚಾರಗಳನ್ನೆಲ್ಲ ಮಾತನಾಡ್ತಾ ಇದ್ದೀನಿ. ಈ ವಿಡಿಯೋ ತಮಗೆ ಹಿಡಿಸಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಏನಾಗಿದ್ರೆ ಕಮೆಂಟ್ಗಳ ಮೂಲಕ ತಿಳಿಸಿ. ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ನಿಮ್ಮಷ್ಟು ಲಭ್ರವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೂ ಸಹ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಚಾರದೊಂದಿಗೆ